ಹಾಸನ ಜಿಲ್ಲೆಯಲ್ಲಿ ತಾರಕಕ್ಕೇರಿದ ಕಾಂಗ್ರೆಸ್ ಮುಖಂಡರ ಒಳಜಗಳ. ಮಾಜಿ ಸಚಿವ ಬಿ ಶಿವರಾಮ್, ಶಾಸಕ ಶಿವಲಿಂಗೇಗೌಡ ನಡುವೆ ಜಟಾಪಟಿ. ಹಾಸನದಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಅವರಿಂದ ಸುದ್ದಿಗೋಷ್ಠಿ. ನಮ್ಮ ಎಐಸಿಸಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಜನಪ್ರಿಯ ಮುಖ್ಯಮಂತ್ರಿಗಳು. ಹಾಸನ ಜಿಲ್ಲೆಯಲ್ಲಿ ತಾರಕಕ್ಕೇರಿದ ಕಾಂಗ್ರೆಸ್ ಮುಖಂಡರ ಒಳಜಗಳ. ಮಾಜಿ ಸಚಿವ ಬಿ ಶಿವರಾಮ್, ಶಾಸಕ ಶಿವಲಿಂಗೇಗೌಡ ನಡುವೆ ಜಟಾಪಟಿ. ಹಾಸನದಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಸುದ್ದಿಗೋಷ್ಠಿ. ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತರನ್ನ ಕಾಂಗ್ರೆಸ್ ಕಡೆಗಣಿಸಲಾಗಿದೆ. ಇದರಿಂದಲೇ ಕಳೆದ ಚುನಾವಣೆಯಲ್ಲಿ ನಾವು ಜಿಲ್ಲೆಯಲ್ಲಿ ಸೋಲಬೇಕಾಯಿತು. ಅರಸೀಕೆರೆಯಲ್ಲಿ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕಾಗಿತ್ತು. ಚಿಕ್ಕಮಗಳೂರಿನಲ್ಲಿ ಲಿಂಗಾಯತರಿಗೆ ಟಿಕೆಟ್ ನೀಡದಕ್ಕೆ ಜಿಲ್ಲೆಯ ಎಲ್ಲಾ ಕಡೆ ಕಾಂಗ್ರೆಸ್ ಗೆದ್ದಿದೆ. ಈಗ ಶೀಘ್ರವಾಗಿ ನಿಗಮ ಮಂಡಳಿ ನೇಮಕ ಆಗುತ್ತೆ ಎನ್ನುತ್ತಿದ್ದಾರೆ. ಹಾಸನ ಜಿಲ್ಲೆಗೆ ಲಿಂಗಾಯತ ಕಾರ್ಯಕರ್ತನಿಗೆ ನಿಗಮ ಮಂಡಳಿ ನೀಡಬೇಕು. ಚುನಾವಣೆ ಸಂದರ್ಭದಲ್ಲೂ ಲಿಂಗಾಯತ ಸಮುದಾಯದ ಆಕಾಂಕ್ಷೆಗೆ ಆಶ್ವಾಸನೆ ನೀಡಿದ್ರು. ಅರಸೀಕೆರೆಯಲ್ಲಿ ಶಶಿಕುಮಾರನ್ನ ಮನವೊಲಿಸಿ ಶಿವಲಿಂಗೇಗೌಡರಿಗೆ ಟಿಕೆಟ್ ನೀಡಿದ್ರು. ಈಗ ಶಶಿಕುಮಾರ್ಗೆ ನ್ಯಾಯ ಒದಗಿಸಬೇಕು ಎಂದರು. ಲಿಂಗಾಯತರಿಗೆ ಕೊಟ್ರೆ ಲೋಕಸಭಾ ಚುನಾವಣೆಗೂ ಅನುಕೂಲ ಆಗುತ್ತೆ ಎಂದು ಅಭಿಪ್ರಾಯಪಟ್ಟರು. ಶಿವಲಿಂಗೇಗೌಡರಿಗೆ ನಿಗಮ ಮಂಡಳಿ ಫಿಕ್ಸ್ ವದಂತಿ ಹಿನ್ನೆಲೆ ಬಿ ಶಿವರಾಮ್ ಅಪಸ್ವರ. ಶಿವಲಿಂಗೇಗೌಡರಿಗೆ ನಿಗಮ ಮಂಡಳಿ ನೀಡುವುದಕ್ಕೆ ಬಿ ಶಿವರಾಮ್ ಪರೋಕ್ಷ ವಿರೋಧ ವ್ಯಕ್ತಪಡಿಸುತ್ತಿದ್ರು. ಎಲ್ಲರೂ ಬಿಟ್ಟು ಮಿನಿಸ್ಟರ್ನ ನಿಲ್ಲಿಸಿದ್ರು. ಈಗಲೂ ಹಂಗೆ ಇದೆ. ಮಂಡ್ಯಕ್ಕೆ ಈಗಲೂ ಚಲುವರಾಯಸ್ವಾಮಿ ಯಾಕೆ ನಿಲ್ಲಬಾರ್ದು ಅಂತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೀವಿ. ಹಂಗೆ ಚಲುವರಾಯಸ್ವಾಮಿ ಕೇಳಕ್ ಹೋಗಿದ್ರ ನಿಲ್ತಾರ? ಅವ್ರನ್ನ ಆಗದ ಬಗ್ಗೆ ನಮ್ದು ಆಕ್ಷೇಪಣೆ ಎಲ್ಲ ಮತ್ಸ್ಯಗಳು ತಡಿಯಕ್ಕೆ ಅಂತ ಹೇಳಕ್ ಹೋಗ್ಬೇಡಿ. ನಾನು ಹೇಳ್ತಾ ಇರೋದು ಚುನಾವಣೆ ಗೆಲ್ಲಕ್ಕೋಸ್ಕರ ನಾವು ಏನ್ ವೀರಶೈವರಿಗೆ ಕೊಡ್ತೀವಿ ಅಂತೇಳಿ ಅದಕ್ಕೆ ಇವರಿಗಿನ್ನ ನಾನು ಎತ್ತೇ ಇಲ್ಲ. ಅದಕ್ಕೆ ಬಹಳ ಅಲರ್ಟ್ ಆಗಿ ನೀವು ಹೇಳಿದ್ರಿ ವಿಚಾರ ಎತ್ತಿಲ್ಲ, ನೀವು ಎತ್ತಿದ್ರಿ ಹೇಳ್ತಾ ಇದ್ದೀನಿ, ಹೇಳ್ಲೇಬೇಕಲ್ವಾ? ನೀವು ಹೇಳಿದ್ರಿ ಕಳೆದ ಸಲ ಲಿಂಗಾಯತ ಸಮುದಾಯನ ಕಡೆಗಣಿಸೋದಕ್ಕೋಸ್ಕರನೇ ನಮಗೆ ಆರ್ಥಿಕತೆಗಳಲ್ಲಿ ಈಗಲೂ ಹೇಳ್ತೀನಿ. ಬೇಲೂರು ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದಿಂದ ಅಭ್ಯರ್ಥಿಗೆ ಆಕಾಂಕ್ಷೆ ಆಗಿದ್ದಾರೆ, ಅವರಿಗೆ ಟಿಕೆಟ್ ಸಬ್ಜೆಕ್ಟಿಗೆ ಬಂದ್ರಿ. ಈಗ ಅರಸೀಕೆರೆಯಲ್ಲಿ ಕೊಡ್ತಾ ಇದ್ದ ಟಿಕೆಟ್ ತೆಗೆಸಿ ಒಪ್ಪಿಗೆ ಕೊಟ್ಟು 40 ವರ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಟಿಕೆಟ್ ತಪ್ಪಿಸ್ಬೇಕಾ? ಜೆಡಿಎಸ್ ಇಂದ ಕರ್ಕೊಂಡು ಇಲ್ಲಿ ಕೊಡ್ತೀರಾ ನೀವು? ಕಾಂಗ್ರೆಸ್ ನಿಷ್ಠಾವಂತ 40 ವರ್ಷದಿಂದ ಇಲ್ಲಿ ತಪ್ಪಿಸ್ಬೇಕು, ತಪ್ಪಿಸ್ಬಿಟ್ಟು ಸೋಲ್ಸ್ಬೇಕು. ಇದಾಗ ಏನು ಅದು ಪ್ರಶ್ನೆ ಹೇಳಿ ನೀವೇ. ಹೈಕಮಾಂಡ್ ನಾಯಕರಲ್ಲ ಅವ್ರೇನು